ಹಲೋ ಎಲ್ರಿಗೂ ಸೂಪರ್ ನಮಸ್ಕಾರ. ಹೋಪೆಲ್ಲ ಹ್ಯಾಪಿ ಹೆಲ್ದಿ ಅಂತ ಅಂದ್ಕೊಂಡಿದ್ದೀನಿ. ಇದು ಗುರುವಾರದ ವ್ಲಾಗು. ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಬೆಟ್ಟದ ನೆಲಕ್ಕೆ ಜ್ಯೂಸ್ ಕುಡಿದು ಅದಾದಮೇಲೆ ರಸಮ್ಮು, ರೈಸು, ಬಾಳೆಹಣ್ಣು ಅಂತೆಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ನನ್ನ ಲಂಚ್ ಬಾಕ್ಸ್ಗೆ ಅಂತೇಳಿ. ಹಾಗೆ ನಾನು ಕೂಡ ಸಖತ್ತಾಗಿ ರೆಡಿ ಆಗಿಬಿಟ್ಟು ಆ್ಯಂಡ್ ಕೆಲವೊಂದು ಸಲ ಅನ್ಸುತ್ತೆ ನಮ್ಮ ಅರ್ಧ ಜೀವನ ಟ್ರಾವೆಲಿಂಗಲ್ಲಿ ಕೆಲಸಕ್ಕೆ ಹೋಗ್ಬೇಕಾದ್ರೆ ಕಳೆದೋಗುತ್ತೆ ಅಂತ ಹೇಳಿಬಿಟ್ಟು ಬದುಕಲೇಬೇಕು, ಟ್ರಾವೆಲ್ ಮಾಡಲೇಬೇಕು. ಆ್ಯಂಡ್ ದೆನ್ ಅದಾದಮೇಲೆ ನನ್ನ ಕೊಲೆಗೆ ಬಂದರು, ಆಫೀಸ್ ಕಡೆಗೆ ಹೊಟ್ಟಿದ್ದಾಯಿತು. ಆ್ಯಂಡ್ ಬಿಸಿ ಬಿಸಿ ಇಡ್ಲಿನ ತೊಗೊಂಡು ತಿಂದೆ. ಗಟ್ಟಿ ಸಾಂಬಾರು ಜೊತೆ ಏನು ಸಖತ್ತಾಗಿತ್ತು ಅಂತೀರಾ. ಓ ಮೈ ಗಾಡ್, ಐ ಲವ್ ಇಟ್. ಬಿಸಿ ಬಿಸಿ ಕಾಫಿ ಕೂಡ ಕುಡಿದು ಕಿಕ್ ಸ್ಟಾರ್ಟ್ ಮಾಡಿ ಜೊತೆಗೆ ಹಾಕಿ ಬರೋ ಕೆಲಸ ಎಲ್ಲ ಮುಗಿಸಿ ಆಫೀಸ್ ಬಿಡೋಷ್ಟಲ್ಲಿ 7 o'clock. ಮನೆಗೆ ಬರೋ ದಾರಿಲೇ ಐಬ್ರೋಸ್ ಮಾಡಿಸ್ಬೇಕಾಗಿತ್ತು. ಸೊ ಹೋಗಿ ಅದನ್ನೆಲ್ಲ ಕ್ಲೀನ್ ಮಾಡಿಸ್ಕೊಂಡು ಎಲ್ಲ ಬಂದಿದ್ದಾಯಿತು. ಆ್ಯಂಡ್ ಸ್ವಲ್ಪ ಜ್ಯುವೆಲರೀಸ್ ಬೇಕಾಗಿತ್ತು. ಸಖತ್ ಕಲೆಕ್ಷನ್ಸ್ ಇತ್ತು ಮನೆ ಹತ್ರ. ಫಸ್ಟ್ ಟೈಮ್ ಆ ಶಾಪ್ನ ಹೋಗಿ ವಿಸಿಟ್ ಮಾಡಿದ್ದು ಇಷ್ಟ ಆಯ್ತು ನನಗೆ. ಎಲ್ಲನೂ ತೊಗೊಂಡೆ, ಒಂದು 2-3 ಜ್ಯುವೆಲರಿ ತೊಗೊಂಡು ಮನೆಗೆ ಬಂದು ನಾನು ಕೂಡ ಬೇಗ ಫ್ರೆಶ್ ಅಪ್ ಆದೆ. ಆ್ಯಂಡ್ ಬಾಗಿಲೆಲ್ಲ ನೀಟಾಗಿ ತೊಳೆದು ಗುರುವಾರ ಎಲ್ಲ ಪೂಜೆ ಮಾಡಬೇಕಾಗಿತ್ತು. ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಸಿಂಪಲ್ಲಾಗಿ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿ ಮುಗಿಸಿದ್ದಾಯಿತು. ಆ್ಯಂಡ್ ಆ್ಯಸ್ ಯೂಶುವಲ್ ನನ್ನ ನೈಟ್ ಸ್ಕಿನ್ ಕೇರ್, ಬಾಡಿ ಕೇರ್ ಎಲ್ಲವನ್ನು ಮಾಡಿ ಮುಗಿಸ್ಕೊಂಡು ಹಾಗೆ ಕೆಲವೊಂದು ಪಾರ್ಸಲ್ ಕೂಡ ಬಂದಿತ್ತು ಮೀಶೋಯಿಂದ. ಜೊತೆಗೆ ನಾನು ಬರೋ ದಾರಿಯಲ್ಲೇ ಕೆಲವೊಂದು ಗ್ರಾಸರಿ ಶಾಪಿಂಗ್ ಎಲ್ಲ ಮಾಡ್ಕೊಂಬಂದಿದ್ದೆ. ಆ್ಯಂಡ್ ಸೊ ಎಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಊಟಕ್ಕೆ ಬಂದು ಆಚೆನೇ ತೊಗೊಂಬಂದೆ. ಆ ಪಡ್ಡನ್ನ ತಿನ್ಕೊಂಡು ಬೇಜನ್ ಪಾತ್ರೆಗಳಿತ್ತು, ಎಲ್ಲನೂ ವಾಶ್ ಮಾಡಿ ಹಾಕಿ ಬಿಗ್ ಬಾಸ್ ನೋಡ್ತಾ ಇದ್ದೀನಿ. ನೀವು ನೋಡ್ತಿದ್ರೆ ಜಸ್ಟ್ ಲೆಟ್ ಮಿ ನೋ. ಆ್ಯಂಡ್ ನಾಳೆಗೆ ಅಂತೇಳಿ ಬೇಳೆ ಸಾರನ್ನ ಮಾಡಿದೆ, ಅದು ಕೂಡ ಸಖತ್ತಾಗಿ ಬಂದಿತ್ತು. ದಟ್ಸ್ ಇಟ್ ಫಾರ್ ದಟ್. ಓಕೆ.